Hi all, welcome to my channel. ಸೊ ತುಂಬ ಜನಕ್ಕೆ ಪೋರ್ಸ್ ಪ್ರಾಬ್ಲಮ್ ಇರುತ್ತೆ. ಸೊ ಪೋರ್ಸ್ ಪ್ರಾಬ್ಲಮನ್ನು ಇವತ್ತು ರೆಡ್ಯೂಸ್ ಮಾಡೋಕ್ಕೆ ಒಂದು ಒಳ್ಳೆ ಟಿಪ್ಸನ್ನು ಹೇಳ್ಕೊಡ್ತೀನಿ. ಅಷ್ಟೇ ಅಲ್ಲ, ಅಂಡರ್ ಐಸ್ ಕೂಡ ಕ್ಲಿಯರ್ ಆಗುತ್ತೆ. ಸೊ ಇವೆಲ್ಲ ಪ್ರಾಬ್ಲಮ್ಗೆ ಒಳ್ಳೆ ಸೊಲ್ಯೂಷನ್ ಅಂತಂದರೆ ಐಸ್. ಎಸ್, ನೀವು ಕೇಳಿರೋದು ಕರೆಕ್ಟೇ, ಐಸ್ ಕ್ಯೂಬ್ಸ್ ಆ್ಯಂಡ್ ಐಸ್ ವಾಟರ್. ಸೊ ಇಲ್ಲಿ ಐಸನ್ನು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ ಇಲ್ಲಿ ತೋರಿಸ್ತೀನಿ. ಫಸ್ಟ್ ಮೆಥಡ್ ಬಂದುಬಿಟ್ಟು ಈ ಐಸ್ ವಾಟರನ್ನು ಈ ಥರ ಒಂದು ಬೌಲಲ್ಲಿ ಶಿಫ್ಟ್ ಮಾಡಿಕೊಂಡು ನಿಮ್ಮ ಫೇಸನ್ನು 10 ಸೆಕೆಂಡ್ಸ್ ಫೇಸನ್ನು ಡಿಪ್ ಮಾಡಬೇಕು. ಹೀಗೆ 3 ಟೈಮ್ಸ್ ಮಾಡಬೇಕು. ಆ್ಯಂಡ್ ವಾಟರನ್ನು ಈ ಥರ ವೇಸ್ಟ್ ಮಾಡಿದೆ ನಾನು ಮತ್ತೊಂದು ಸರಿ ಫೇಸ್ ಮೇಲೆ ಅಪ್ಲೈ ಮಾಡ್ತಾಯಿದ್ದೆ. ಆ್ಯಂಡ್ ನೆಕ್ಸ್ಟ್ ಫೇಸ್ ವೈಪ್ ಮಾಡ್ಕೋಬೇಕು. ಇದೇ ಥರ ರೆಗ್ಯುಲರಾಗಿ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಮಾಡಿ ನೋಡಿ, ನಿಮ್ಮ ಫೇಸ್ ತುಂಬ ಫ್ರೆಶ್ ಆ್ಯಂಡ್ ಗ್ಲೋ ಆಗಿ ಆಗುತ್ತೆ. ಆ್ಯಂಡ್ ನಿಮ್ಮ ಪೋರ್ಸ್ ಏನಿದ್ರು ಕೂಡ ಅದು ಮಿನಿಮೈಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಸ್ಟೆಪ್ 2 ಅಲ್ಲಿ ನಾನು ಒಂದು ಕ್ಲೀನ್ ಆಗಿರುವಂಥ ವೈಟ್ ಟವಲ್ ತೊಗೊಂಡಿದ್ದೀನಿ. ಸೊ ಕರ್ಚೀಫನ್ನು ಈ ಥರ ಐಸ್ ವಾಟರಲ್ಲಿ ಡಿಪ್ ಮಾಡಿಬಿಟ್ಟು ಫೇಸ್ ಮೇಲೆ ಈ ಥರ ಅಪ್ಲೈ ಮಾಡಬೇಕು. ಈ ಥರ ಫೇಸ್ ಮೇಲೆ ಹಾಕ್ಕೊಂಡು ಒಂದು 10 ಸೆಕೆಂಡ್ಸ್ ವೆಯ್ಟ್ ಮಾಡಿ. ಸೊ ಇದೇ ಥರ ಒಂದು 4 to 5 ಮಿನಿಟ್ಸ್ ಮಾಡಬೇಕು. ಅಂದರೆ ಕರ್ಚೀಫನ್ನು ಆ ಐಸ್ ವಾಟರಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಸರಿ ಡಿಪ್ ಮಾಡ್ತಾ ಫೇಸ್ ಮೇಲೆ ಅಪ್ಲೈ ಮಾಡಬೇಕು. ಆ್ಯಂಡ್ ಈ ಥರ ನಿಧಾನಕ್ಕೆ ಪ್ರೆಸ್ ಮಾಡಬೇಕು. ಇದರಿಂದ ಫೇಸ್ಗೆ ಒಳ್ಳೆ ಕೂಲ್ ಆ್ಯಂಡ್ ಫ್ರೆಶ್ ಅದ ಫೀಲಿಂಗ್ ಕೊಡುತ್ತೆ. ಅಷ್ಟೇ ಅಲ್ಲ, ನಮ್ಮ ಪೋರ್ಸ್ ಕೂಡ ಮಿನಿಮೈಸ್ ಆಗುತ್ತೆ. ಆ್ಯಂಡ್ ಪೋರ್ಸ್ ಮಿನಿಮೈಸ್ ಆದರೆ ಸ್ಕಿನ್ ಟೈಟ್ ಆಗುತ್ತೆ. ಸ್ಕಿನ್ ಟೈಟ್ ಆದರೆ ಸ್ಕಿನ್ ಗ್ಲೋ ಆಗಿ ಕಾಣುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಐಸ್ ಕ್ಯೂಬನ್ನು ಈ ಥರ ಕರ್ಚೀಫಲ್ಲಿ ಹಾಕ್ಕೊಂಡು ಫೇಸ್ ಮೇಲೆ ರಬ್ ಮಾಡ್ತಾ ಇರಬೇಕು. ನಿಧಾನವಾಗಿ ಫೇಸ್ ಮೇಲೆ ರಬ್ ಮಾಡಿದ್ರೆ ನಿಮ್ಮ ಸ್ಕಿನ್ ಮೇಲಿರುವಂಥ ಪೋರ್ಸ್ ಎಲ್ಲ ಮಿನಿಮೈಸ್ ಆಗುತ್ತೆ. ಆ್ಯಂಡ್ ಯು ನೋ ವಾಟ್, ಸ್ಕಿನ್ ಗ್ಲೋ ಆಗಿ ಇದು ಒಳ್ಳೆ ಮಸಾಜ್ ಅಂತಲೇ ಹೇಳ್ಬೋದು. ಆ್ಯಂಡ್ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಗೈಸ್. ಫೇಸ್ ಮೇಲೆ ಎಷ್ಟು ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆದರೆ ಅಷ್ಟು ಚೆನ್ನಾಗಿ ಸ್ಕಿನ್ ಅನ್ನೋದು ಗ್ಲೋ ಆಗುತ್ತೆ. ಸೊ ಈ 3 ಟೈಪು ನೀವು ಐಸನ್ನು ಯೂಸ್ ಮಾಡ್ಬೋದು. ಇದರಿಂದ ನಿಮ್ಮ ಅಂಡರ್ ಐ ಡಾರ್ಕ್ ಸರ್ಕಲ್ಸ್ ಎಲ್ಲ ಕಡಿಮೆ ಆಗುತ್ತೆ. ಮೌತ್ ಹತ್ರ ಇರುವಂಥ ಡಾರ್ಕ್ ಸರ್ಕಲ್ಸ್ ಕೂಡ ಕಡಿಮೆ ಆಗುತ್ತೆ. ಆ್ಯಂಡ್ ನಿಮ್ಮ ಫೇಸ್ ಗ್ಲೋಯಿಂಗ್ ಆಗಿ ಕೂಡ ಕಾಣುತ್ತೆ. ಸೊ ಇಷ್ಟ ಆಗಿತ್ತು ನನ್ನ ವಿಡಿಯೋ. ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ. ಬಾಯ್.